ಈ ಒಂದು ತಂತ್ರಗಾರಿಕೆಯಲ್ಲಿ ಅತ್ಯಾಪ್ತರ ಜೊತೆ ಈಗ ಆಲ್ರೆಡಿ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಅವರು ವೋಟಿಂಗ್ ಮಾಡೋದಕ್ಕೆ. ಪರಿಷತ್ ಚುನಾವಣೆಯಲ್ಲಿ ಮಾಜಿ ಸಿಎಂ ಮತದಾನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಕೆ.ಎನ್. ರಾಜಣ್ಣ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟು ಹಿರಿಯ ನಾಯಕರುಗಳು ಇವರೆಲ್ಲ. ಮತದಾನ ಮಾಡಿ ತೆರಳಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಶಿಳ್ಳೆ ಹಾಕುವ ರೀತಿ ಜಾಲಿ ಮೂಡ್ನಲ್ಲಿ ಸಿದ್ದು ವಾಪಸ್ ಆಗಿದ್ದಾರೆ. ಹೇಗಿದ್ದಾರೆ ಎಲ್ಲ ಅಂತ ಕೇಳ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ. ಅತ್ಯಾಪ್ತರ ಜೊತೆ ಆಗಮಿಸಿದಂತಹ ಸಿದ್ದರಾಮಯ್ಯ ವೋಟಿಂಗ್ ಮಾಡೋದಕ್ಕೆ ಮುಂದಾಗಿದ್ರು. ಪರಿಷತ್ ಚುನಾವಣೆಯಲ್ಲಿ ಮಾಜಿ ಸಿಎಂ ಮತದಾನವನ್ನು ಮಾಡಿದ್ರು. ಅದಾದ ನಂತರ ಅತ್ಯಾಪ್ತರ ಜೊತೆ ಆಗಮಿಸಿದ್ರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತರ ಜೊತೆ ಬರ್ತಾ ಇರೋದನ್ನ ವೋಟಿಂಗ್ ಮಾಡೋದಕ್ಕೆ ವಿಧಾನಸೌಧಕ್ಕೆ ಬಂದಿರೋದು. ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಕೆ.ಎನ್. ರಾಜಣ್ಣ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟಿದ್ದಾರೆ. ಹಿರಿಯ ನಾಯಕರುಗಳು ಬಂದಿದ್ದಾರೆ ವೋಟಿಂಗ್ ಅನ್ನು ಮಾಡೋದಕ್ಕೆ. ವಿಧಾನ ಪರಿಷತ್ನ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ವೋಟಿಂಗ್ ಮಾಡೋದಕ್ಕೆ ಕೆ.ಎನ್. ರಾಜಣ್ಣ ಬಂದಿದ್ದಾರೆ. ಸಿದ್ದು ಸದ್ಯ ವೋಟಿಂಗ್ ಅನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸಿದ್ದರಾಮಯ್ಯನವರು ಮೊಗಳು ನಗೆಯ ಮುಖವನ್ನೇ ಇಟ್ಟುಕೊಂಡು ವೋಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತದಾನ ಮಾಡ್ತಿದ್ದಾರೆ. ಅದಕ್ಕೆ ಸಪೋರ್ಟ್ ಆಗಿ ಎಚ್.ಸಿ. ಮಹದೇವಪ್ಪ ಅವರು, ಕೆ.ಜೆ. ಜಾರ್ಜ್, ಎನ್.ಕೆ. ರಾಜಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಇವರು. ಸದ್ಯ ಮುಗುಳ್ನಗೆ ಇಟ್ಕೊಂಡೇ ಮತದಾನ ಮಾಡಿ ತೆರಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಶಿಳ್ಳೆ ಹಾಕುವ ರೀತಿ ಜಾಲಿ ಮೂಡ್ನಲ್ಲಿದ್ರು ಸಿದ್ದು. ಅಲ್ಲಿಂದ ವಾಪಸ್ ಆಗಿದ್ದಾರೆ ಮತವನ್ನು ಮಾಡಿ. ಹೇಗಿದ್ದೀರಾ ಎಲ್ಲ ಅಂತ ಕೇಳ್ತಾ ಹೊರಬಂದಿದ್ದಾರೆ ಸಿದ್ದರಾಮಯ್ಯನವರು ನಗ್ನಾಗುತ್ತಾ. ಫುಲ್ ಜಾಲಿ ಮೂಡಲ್ಲಿದ್ರು. ಅಂದರೆ ಏನೋ ನಡೀತಾ ಇದೆ ಅಂತ ಅರ್ಥ. ಸಿದ್ದರಾಮಯ್ಯನವರು ಅಷ್ಟು ಜಾಲಿಯಾಗಿದ್ದಾರೆ. ಅಲ್ಲಿ ವೋಟ್ ಮಾಡಿಬಿಟ್ಟು ಬಂದಿದ್ದಾರೆ ಹೊರಗಡೆ. ಎಲ್ಲರೂ ಹೇಗಿದ್ದೀರಿ ನೀವು ಅಂತ ಕೇಳ್ತಿದ್ದಾರೆ ಅಂತಂದರೆ, ಈಗ ಯಾರು ಈ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿರುತ್ತೆ.